ಮಳೆಗಾಲದಲ್ಲಿ ಅಡಿಕೆ ತೋಟದಲ್ಲಿ ಉತ್ತಮ ಬೆಳೆಯ ಬೆಳವಣಿಗೆ ಮತ್ತು ಕಾಯಿಲೆ ಹುಳ ಪೀಡನೆಗಳನ್ನು ತಪ್ಪಿಸಲು ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ತುಂಬಾ ಮುಖ್ಯ. ಚಿತ್ರದುರ್ಗ ಜಿಲ್ಲೆಯಂತಹ ಬತ್ತಲ ಪ್ರದೇಶಗಳಲ್ಲಿ ಹಾನಿ ಹೆಚ್ಚು ಆಗುವ ಸಾಧ್ಯತೆ ಇರುವುದರಿಂದ ಈ ಕ್ರಮಗಳು ಸಹಕಾರಿ. 1. ನೀರಿನ ನಿಕಾಸಿ ವ್ಯವಸ್ಥೆ, ಡ್ರೇನೇಜ್. ಮಳೆಗಾಲದಲ್ಲಿ ನೀರು ತೋಟದಲ್ಲಿ ನಿಲ್ಲದಂತೆ ಸರಿಯಾದ ಡ್ರೇನೇಜ್ ವ್ಯವಸ್ಥೆ ಮಾಡಬೇಕು. ಅಡಿಕೆ ಗಿಡದ ಬೇರು ಭಾಗದಲ್ಲಿ ನೀರು ನಿಲ್ಲುವುದರಿಂದ ಕೊಳೆ, ಕೊಂಬು ಕೊಳೆ, ಬೇರು ಕುಡುಕಿನ ಕಾಯಿಲೆಗಳು ಬರುತ್ತವೆ. 2. ಮಣ್ಣು ತುಂಬುವುದು ಮತ್ತು ಬೆರಳು ಕಪ್ಪಿಸುವುದು. ಗಿಡದ ಆವರಣದಲ್ಲಿ ಮಣ್ಣು ತುಂಬಿ ಗೊಬ್ಬರವನ್ನು ಬೆರೆಸಿ ಮುಚ್ಚುವುದು. ಬೆರಳು, ಮಲ್ಚಂಗ್ ಮಾಡುವುದರಿಂದ ನಿಂತ ನೀರು ಬೇರುಗಳಿಗೆ ತಲುಪದಂತೆ ತಡೆಸಬಹುದು. 3. ಮೈದುಳ್ಳಿ ತಡೆಯುವುದು. ಎಕ್ಸಸ್ ಜಲಾನಯನದಿಂದ ಮೈದುಳ್ಳಿ, ಬಡ್ ರೋಟ್, ಮೆಹಲಿ ಕಾಯಿಲೆ ಬರುತ್ತದೆ. ಕಾರ್ಬೆಂಡಾಜಿಮ್ 1 ಗ್ರಾಂ ಎಲ್ ಅಥವಾ ಮೆಟಾಲಾಕ್ಸಿಲ್ ಮತ್ತು ಮ್ಯಾಂಕೋಜೆಬ್ ಮಿಶ್ರಿತ ಔಷಧ, ಮೆಟಲಕ್ಸಲ್ ಸಂಕಲನ ಮೆಂಕೋಜೆಬ್ 2 ಗ್ರಾಂ ಎಲ್ ಸಿಂಪಡಣೆ ಮಾಡುವುದು. 4. ಅಡಿಕೆ ಮುಳ್ಳು ಹುಳ ತಡೆ. ಮಳೆಗಾಲದಲ್ಲಿ ಕೊಂಬು ಮೇಲೆ ಮುಳ್ಳು ಹುಳುಗಳು ಮತ್ತು ಇತರ ಹುಳುಗಳು ಹೆಚ್ಚಾಗಿ ದಾಳಿ ಮಾಡುತ್ತವೆ. ಕ್ಲೋರ್ಪೈರಿಫಾಸ್, ಕ್ಲೋಪಿರೈಫೋಸ್ 2 ಮಿಲಿಲೀಟರ್ ಎಲ್ ಅಥವಾ ಕ್ವಿನಾಲ್ಫೋಸ್, ಕ್ವಿನಾಲ್ಫೋಸ್ 2 ಮಿಲಿಲೀಟರ್ ಎಲ್ ಸಿಂಪಡಣೆ ಮಾಡಬಹುದು. 5. ಕಳೆಯ ತೆಗೆದುಹಾಕುವುದು. ತೋಟದಲ್ಲಿ ಅನಗತ್ಯ ಕಳೆಯುಗಳನ್ನೆಲ್ಲ ತೆಗೆದುಹಾಕುವುದು. ಕಳೆಯುಗಳು ನೆನೆಸಿಕೊಂಡು ಇರುವ ನೀರನ್ನು ಉಳಿಸುತ್ತವೆ, ಹುಳುಗಳು ಮತ್ತು ಹಾವುಗಳು ತಂಗಲು ಅವಕಾಶ ಕೊಡುತ್ತವೆ. 6. ಜೀವಾಮೃತ ಅಥವಾ ಗೋಮೂತ್ರ ಬಳಕೆ. ಗಿಡದ ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ಜೀವಾಮೃತ ಅಥವಾ ಗೋಮೂತ್ರ ಸಿಂಪಡಣೆ ಮಾಡಬಹುದು. 7. ಗಾಳಿ ಸೇರುತ್ತಿರುವಂತೆ ಕತ್ತರಿಸುವುದು. ಗಿಡದ ತಲೆ ಭಾಗದಲ್ಲಿ ಹೆಚ್ಚು ಬೊಜ್ಜಾಗಿರುವ ಎಲೆಗಳನ್ನು ಕತ್ತರಿಸಿ ಗಾಳಿಯ ಹರಿವಿಗೆ ಅವಕಾಶ ಮಾಡಿಕೊಡಬೇಕು. ಹೀಗೆ ಈ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಮಳೆಗಾಲದಲ್ಲಿ ಅಡಿಕೆ ತೋಟದ ಆರೋಗ್ಯವನ್ನು ಕಾಯ್ದುಕೊಳ್ಳಬಹುದು. ನೀವು ಓರ್ಗ್ಯಾನಿಕ್ಸ್ ಪ್ರಾಥಮ್ಯವನ್ನೇ ಕೊಡುತ್ತೀರಾ ಅಥವಾ ರಾಸಾಯನಿಕಗಳನ್ನು ಬಳಸ್ತೀರಾ? ಇದರ ಮೇಲೆ ಇನ್ನಷ್ಟು ಸ್ಪಷ್ಟ ಮಾರ್ಗದರ್ಶನ ಕೊಡಬಹುದು. ತಮ್ಮ ಉತ್ಸಾಹಕ್ಕೆ ಧನ್ಯವಾದಗಳು. ಇಲ್ಲಿ ಮಳೆಗಾಲದಲ್ಲಿ ಅಡಿಕೆ ತೋಟದ ಆರೈಕೆಗಾಗಿ ಇನ್ನಷ್ಟು ವಿವರವಾದ ಮಾಹಿತಿ ಕೊಡಲಾಗುತ್ತಿದೆ. 1. ನೀರಿನ ನಿಕಾಸಿ ವ್ಯವಸ್ಥೆ, ಹೆಚ್ಚಿನ ಗಮನ. ತೋಟದ ಮಧ್ಯೆ ಹಾಗೂ ಪಕ್ಕಗಳಲ್ಲಿ ವಿ ಆಕಾರದ ಚೀನಾಗಳನ್ನು, ಡ್ರೈನ್ ಚಾನಲ್ಸ್ ತಯಾರಿಸಿ, ಮಳೆ ನೀರು ತಕ್ಷಣ ಹೊರಹೋಗುವಂತೆ ಮಾಡಬೇಕು. ಟೆರ್ರೇಸ್ ಅಥವಾ ಸ್ಲೋಪ್ ಇದ್ದರೆ, ನೀರು ನಿಂತುಹೋಗದಂತೆ ಹೊಂಡ ಅಥವಾ ಪೈಪ್ ವ್ಯವಸ್ಥೆ ಮಾಡಬೇಕು. ಗಿಡದ ತುತ್ತಲಿನಲ್ಲಿ ಚಕ್ರಾಕಾರವಾಗಿ ಗುಂಡಿ ಮಾಡಿದರೆ ನೀರು ತಕ್ಷಣ ಹರಿದು ಹೋಗುತ್ತದೆ. 2. ರೋಗ ನಿರೋಧನೆ, ಪ್ರಮುಖ ಕಾಯಿಲೆಗಳಿಂದ ರಕ್ಷಣೆ. ಕೊಂಬು ಕೊಳೆ, ಮೆಹಲಿ, ಬಡ್ ರೋಟ್. ಮಳೆಗಾಲದಲ್ಲಿ ತೀವ್ರವಾಗುವ ಈ ಕಾಯಿಲೆಗೆ ಕಾರ್ಬೆಂಡಾಜಿಮ್ 1 ಗ್ರಾಂ ಎಲ್ ಅಥವಾ ಬೋಡೋಮಿಕ್ಸ್ಚ 1% ಸಿಂಪಡಣೆ ಮಾಡಬೇಕು. ಸೋಂಕಿತ ಕೊಂಬುಗಳನ್ನು ಕತ್ತರಿಸಿ ಕೊಳಚೆ ಸ್ಥಳದಿಂದ ದೂರ ಎಸೆದಬೇಕು. ರೂಟ್ ರೋಟ್, ಮೂಳೆಕುಡಕು ಕಾಯಿಲೆ. ನೆನೆಯುವ ಮಣ್ಣಿನಲ್ಲಿ ಹೆಚ್ಚು ಬರುತ್ತದೆ. ಟ್ರೈಕಡಾರ್ಮ ವಿರೈಡ್ ಅಥವಾ ಸ್ಯೂಡೋಮೊನಾಸ್ ಫ್ಲೋರೆಸನ್ಸ್ ಹಾಗೂ ನೆಮ್ಮದಿಯಷ್ಟು ನೀರಿನ ಹರಿವಿನ ವ್ಯವಸ್ಥೆ. 3. ಹುಳ ಪೀಡನೆ ನಿಯಂತ್ರಣ. ಅಡಿಕೆ ಕೊಂಬು ಹುಳು, ಸ್ಪಿಂಡಲ್ ಬಗ್. ನಿಮ್ಮ ಪ್ರದೇಶದಲ್ಲಿ ಸಾಮಾನ್ಯವಾದ ಈ ಹುಳು ಕೊಂಬಿನ ಎಲೆಗಳನ್ನು ತಿನ್ನುತ್ತದೆ. ಫಸ್ಫಮಿಡನ್ 1 ಮಿಲಿಲೀಟರ್ ಎಲ್ ಅಥವಾ NSKE, ನೀಮ್ ಸೀಡ್ ಕಾರ್ನಲ್ ಎಕ್ಸ್ಟ್ರಾಕ್ಟ್ 5% ಸಿಂಪಡಿಸಬಹುದು. ಶೂಟ್ ಬೋರ. ಕೊಂಬಿನಲ್ಲಿ ಸೊಂಡಿಲುಗಳನ್ನು ಹಾಕುವ ಹುಳು. ಕೊಂಬು ಪರಿಶೀಲಿಸಿ ಹುಳ ಕಂಡರೆ ಡಿಕ್ಲೋರ್ವೋಸ್ 1 ಮಿಲಿಲೀಟರ್ ಎಲ್ ಹಾಕಬಹುದು. 4. ಗೊಬ್ಬರ ಮತ್ತು ಪೋಷಕ ನಿರ್ವಹಣೆ. ಮಳೆಗಾಲದ ಆರಂಭದಲ್ಲಿ, ಜೂನ್-ಜುಲೈ, ಸೂಪರಿ ಗಿಡಕ್ಕೆ ಮಾದರಿ ಗೊಬ್ಬರ. NPK 100-140 ಗ್ರಾಂ ಪ್ರತಿ ಗಿಡಕ್ಕೆ. ಜೊತೆಗೆ ಆರ್ಗಾನಿಕ್ ಗೊಬ್ಬರ 10-15 ಕೆಜಿ ಹುಮ್ಮಲ, ಜೀವಾಮೃತ ಅಥವಾ ವರ್ಮಿಕಂಪೋಸ್ಟ್. ಗೊಬ್ಬರ ಕೊಟ್ಟ ನಂತರ ಗಿಡದ ತುತ್ತಲಿನಲ್ಲಿ ಮಣ್ಣು ತುಂಬಿ ಮಳೆಗೆ ತಡೆ ಕೊಡುವಂತೆ ಮಾಡಬೇಕು. 5. ಬೆರಳು, ಮಲ್ಚಂಗ್ ಉಪಯೋಗ. ಕೆಟ್ಟ ಎಲೆಗಳು ಅಥವಾ ತೆಂಗಿನ ಎಲೆಗಳಿಂದ ಗಿಡದ ಆವರಣಕ್ಕೆ ಬೆರಳು ಮಾಡುವುದು. ಇದು ನೀರಿನ ಹಾನಿ ತಪ್ಪಿಸಲು ಸಹಾಯಕವಾಗುತ್ತದೆ ಮತ್ತು ಮಣ್ಣಿನ ತೇವಾಂಶ ಉಳಿಸುತ್ತದೆ. 6. ನಿಯಮಿತ ತೋಟ ವೀಕ್ಷಣೆ. ಮಳೆಗಾಲದಲ್ಲಿ ಪ್ರತಿದಿನದಂತೆ ತೋಟ ನೋಡಿ ರೋಗ, ಹುಳು ಅಥವಾ ನೆನೆಯುವ ಭಾಗಗಳ ಬಗ್ಗೆ ಗಮನವಿಟ್ಟು ತಕ್ಷಣ ಕ್ರಮ ಕೈಗೊಳ್ಳಬೇಕು. ನಿಗದಿತ ಪ್ರತಿ 7-10 ದಿನಗಳಿಗೊಮ್ಮೆ ತೋಟವನ್ನು ಚೆಕ್ ಮಾಡುವುದು. ಹೀಗೆ ಒಂದು ಪೂರಕ ಕಾಳಜಿ, ನಿರಂತರ ವೀಕ್ಷಣೆ ಮತ್ತು ನಿಯಮಿತ ಕೃಷಿ ಚಟುವಟಿಕೆಗಳ ಮೂಲಕ ಮಳೆಗಾಲದಲ್ಲಿ ಅಡಿಕೆ ತೋಟವನ್ನು ಸುರಕ್ಷಿತವಾಗಿ ನಿರ್ವಹಿಸಬಹುದು. ನೀವು ಯಾವುದಾದರೂ ನಿರ್ದಿಷ್ಟ ಸಮಸ್ಯೆಗೆ, ಹುಳು, ರೋಗ, ಗೊಬ್ಬರ ವ್ಯವಸ್ಥೆ, ಪರಿಹಾರ ಬೇಕಾದರೆ, ದಯವಿಟ್ಟು ಸ್ಪಷ್ಟವಾಗಿ ಹೇಳಿ, ಹೆಚ್ಚಿನ ಸಹಾಯ ಮಾಡ್ತೀನಿ. ಅಡಿಕೆ ಗಿಡಗಳ ಬೆಳವಣಿಗೆ ಕುಂಠಿತವಾಗಲು, ಗ್ರೋತ್ ಸ್ಟಾಗ್ನೇಷನ್, ಹಲವು ಕಾರಣಗಳು ಇರುತ್ತವೆ. ಇದನ್ನು ಪ್ರಾರಂಭದಲ್ಲೇ ಗುರುತಿಸಿ,
ಸೂಕ್ತ ಪರಿಹಾರ ಕೈಗೊಂಡರೆ ಬೆಳೆಯ ಬೆಳವಣಿಗೆ ಸುಧಾರಣೆಯಾಗಬಹುದು. ಕೆಳಗಿನವು ಪ್ರಮುಖ ಕಾರಣಗಳು ಮತ್ತು ಪರಿಹಾರಗಳಾಗಿ ವಿವರಿಸಲಾಗಿದೆ. 1. ಜಲವೈಕುಂಠ್ಯ ವಾಟರ್ ಸ್ಟ್ರೆಸ್. ಕಾರಣ: ಮಳೆಗಾಲದ ಹೊರತು ಬೇಸಿಗೆಯಲ್ಲಿ ನೀರಿನ ಕೊರತೆ. ಮಳೆಗಾಲದಲ್ಲಿ ನೀರು ನಿಂತು ಬೇರುಗಳು ನಿಶ್ಚಲವಾಗುವುದು. ಪರಿಹಾರ: ಒಣಕಾಲದಲ್ಲಿ ಶಿಫಾರಸು ಮಾಡಿದಂತೆ ತೇವಾಂಶ ಇರುವಂತೆ ತರುವ 3ನೇ ದಿನಕ್ಕೆ ಒಮ್ಮೆ ಹಾಸು ನೀರು ಕೊಡಬೇಕು. ಮಳೆಗಾಲದಲ್ಲಿ ಚೆನ್ನಾದ ನೀರಿನ ನಿಕಾಸಿ ವ್ಯವಸ್ಥೆ ಬೇಕು. 2. ಪೋಷಕಾಂಶ ಕೊರತೆ. ಕಾರಣ: ಮಣ್ಣು ಉಷ್ಣ ಮತ್ತು ಬತ್ತಲು ಪ್ರದೇಶದಲ್ಲಿ ಕಡಿಮೆ ಜೀವಾಂಶ. ಒಗೆನಕ್ ಮೆಟ. ತಪ್ಪಾದ ಗೊಬ್ಬರ ಕೊಡುವ ವಿಧಾನ. ಪರಿಹಾರ: ಶಿಫಾರಸಿದಂತೆ NPK ಗೊಬ್ಬರಗಳು ಪ್ರತಿ ಗಿಡಕ್ಕೆ ವರ್ಷಕ್ಕೆ 3 ಬಾರಿ ಕೊಡಬೇಕು. ಜೂನ್, ಸೆಪ್ಟೆಂಬರ್, ಡಿಸೆಂಬರ್. ಜೈವಿಕ ಗೊಬ್ಬರ, ಜೀವಾಮೃತ, ವರ್ಮಿಕಂಪೋಸ್ಟ್ ಅಥವಾ ಹೊಮ್ಮಲ ನಿಯಮಿತವಾಗಿ ಸೇರಿಸಬೇಕು. 3. ಬೇರು ಕುಡುಕು ಕಾಯಿಲೆ, ರೂಟ್ ರೋಟ್, ಬೇಸಲ್ ಸ್ಟೆಮ್ ರೋಟ್. ಕಾರಣ: ಎಕ್ಸಸ್ ತೇವಾಂಶ, ಮರದಲ್ಲಿ ಬಿಳಿ ಪುಡಿ ಅಥವಾ ಕಪ್ಪು ಕೆಸರು ಕಾಣುವುದು. ಬೇರು ಚುಚ್ಚಿ ನೋಡುವಾಗ ಕರಕಶ, ಕೆಟ್ಟಿದಂತೆ ಕಾಣುವುದು. ಪರಿಹಾರ: ಸೋಂಕಿತ ಗಿಡಗಳು ಇದ್ದರೆ ನೆನೆಸಿದ ಮಣ್ಣು ತೆಗೆದು ಟ್ರೈಕಡಾರ್ಮ ವಿರೈಡ್ ಅಥವಾ ಬೋಡೋಪೇಸ್ಟ್ ಬಳಸಿ. ಸೋಂಕಿತ ಗಿಡದ ಬೇರು ಭಾಗದ ಸುತ್ತ ಟ್ರೈಕಡಾರ್ಮ ಪಾಕೆಟ್ಟನ್ನು ಹಾಕಿ ಮಣ್ಣಿನಿಂದ ಮುಚ್ಚುವುದು. 4. ಆಲಿಕುಳಿ, ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ. ಕಾರಣ: ಜಿಂಕು, ಜಿಂಕ್, ಮೆಗ್ನೀಷಿಯಂ, ಬೋರಾನ್ ಮುಂತಾದ ಅಲ್ಪಪೋಷಕಾಂಶಗಳ ಕೊರತೆ. ಲಕ್ಷಣಗಳು: ಎಲೆಗಳಲ್ಲಿ ಮಸಕುಗೂಡುವುದು, ಎಲೆ ಮುಳ್ಳಾಗುವುದು, ಹೊಸ ಎಲೆಗಳು ಚೆನ್ನಾಗಿ ಬೆಳೆದೇ ಉಳಿಯುವುದು. ಪರಿಹಾರ: ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್, ಜಿಂಕ್, ಬೋರೋನ್, ಮೆಗ್ನೀಸಿಯಂ ಅನ್ನು ವರ್ಷಕ್ಕೆ 2 ಬಾರಿ, ಜೂನ್ ಮತ್ತು ಅಕ್ಟೋಬರ್, ಎಲೆ ಸಿಂಪಡಣೆ ಮಾಡಬೇಕು. 5. ತಳ ಎಲೆ ತೆಗೆದುಹಾಕದೆ ಇಡೀ ಗಿಡ ಮುಚ್ಚಿರುವುದು. ಪರಿಹಾರ: ವರ್ಷಕ್ಕೆ 1-2 ಬಾರಿ ತಳದ ಹಳೆಯ ಎಲೆಗಳನ್ನು ಕತ್ತರಿಸಿ ಗಾಳಿಯ ಹರಿವಿಗೆ ಅವಕಾಶ ನೀಡುವುದು. 6. ಕಳೆಯುಗಳು ಹಾಗೂ ಬೇಜವಾಬ್ದಾರಿ ನಿರ್ವಹಣೆ. ಪರಿಹಾರ: ತೋಟದಲ್ಲಿರುವ ಕಳೆಯುಗಳನ್ನು ನಿಯಮಿತವಾಗಿ ತೆಗೆದುಹಾಕಿ. ಮಣ್ಣು ತೇವಾಂಶವನ್ನು ಕಾಯ್ದುಕೊಳ್ಳಲು ಬೆರಳು, ಮಲ್ಚಂಗ್ ಉಪಯೋಗಿಸಿ. ವಿಶೇಷ ಸೂಚನೆ: ವರ್ಷಕ್ಕೆ 1 ಬಾರಿ ಮಣ್ಣು ಪರೀಕ್ಷೆ ಮಾಡಿಸಿ, ಯಾವ ಪೋಷಕಾಂಶ ಕೊರತೆಯಿದೆ ಅಂತ ಖಚಿತಪಡಿಸಿ ಗೊಬ್ಬರ ಯೋಜನೆ ರೂಪಿಸಿ. ಮಣ್ಣು ಟೆಸ್ಟ್ ಆದ ಮೇಲೆ ಅದರ ಪ್ರಕಾರ ಪ್ರಿಸೈಸ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡುವುದು ಅತ್ಯಂತ ಉಪಯುಕ್ತ. ನಿಮ್ಮ ತೋಟದಲ್ಲಿ ಈಗ ಬೇಗನೆ ಬೆಳವಣಿಗೆ ಕುಂಠಿತವಾಗಿರುವ ಗಿಡಗಳ ಚಿತ್ರ ಅಥವಾ ಮಣ್ಣು ಮಾಹಿತಿಯನ್ನು ನೀಡಿದರೆ, ನಾನು ಇನ್ನೂ ಸ್ಪಷ್ಟ ಸಲಹೆ ನೀಡಬಹುದು. ಇದನ್ನು ಬಿಟ್ಟರೆ, ಯಾವ ವರ್ಷ ಗಿಡ ನೆಡಲಾಗಿದೆ ಎಂಬುದು ಉಪಯುಕ್ತವಾಗಬಹುದು. ನಮ್ಮ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.